ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಅತ್ಯಂತ ಶ್ರೇಷ್ಠವಾದಂತಹ ಶನಿವಾರ ಮಂದವಾಸರ ಅಥವಾ ಸ್ಥಿರವಾಸರ ಫೆಬ್ರವರಿ ತಿಂಗಳ 8ನೇ ತಾರೀಕು 2025ನೇ ಇಸವಿ. ಅತ್ಯಂತ ಪವಿತ್ರವಾದಂತಹ ದಿನ ಇಂದು ಮಾಘ ಶುದ್ಧ ಏಕಾದಶಿ. ಸಜ್ಜನರಿಗೆ ಧರ್ಮಾಸಕ್ತರಿಗೆ ಏಕಾದಶಿ ವ್ರತ ಅತ್ಯಂತ ಪ್ರಮುಖವಾದುದು. ಒಂದು ದಿವಸ ಆಹಾರವನ್ನು ವರ್ಜಿಸಿ ಆ ಸಮಯವನ್ನು ಇನ್ನೂ ಕೂಡ ಹೆಚ್ಚು ಧ್ಯಾನಾಭ್ಯಾಸದಲ್ಲಿ ತೊಡಗಿಕೊಳ್ಳುತ್ತಾ ಪಾರಾಯಣ ಅನುಷ್ಠಾನಗಳಲ್ಲಿ ಹೆಚ್ಚಿನ ಸಮಯವನ್ನು ವಿನಿಯೋಗ ಮಾಡುವಂತಹ ಪುಣ್ಯಕರವಾದಂತಹ ವ್ರತ ಏಕಾದಶಿ ವ್ರತ. ಅಂತಹ ಶ್ರೇಷ್ಠವಾದಂತಹ ಈ ಏಕಾದಶಿ ಶನಿವಾರದಂದು ಶ್ರೀ ಕಾರ್ತಿಕೇಯ ಸ್ತೋತ್ರಂ ಇದರ ಪಾರಾಯಣ ಮಾಡೋಣ. ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಕಾರ್ತಿಕೇಯ ಸ್ತೋತ್ರಂ. ಶ್ರೀ ಸ್ಕಂದ ಉವಾಚ ಯೋಗೇಶ್ವರೋ ಮಹಾಸೇನಃ ಕಾರ್ತಿಕೇಯೋಗ್ನಿನಂದನಃ ಸ್ಕಂದಃ ಕುಮಾರಃ ಸೇನಾನೀಃ ಸ್ವಾಮಿ ಶಂಕರ ಸಂಭವಃ ಗಾಂಗೇಯಸ್ತಾಮ್ರಚೂಡಶ್ಚ ಬ್ರಹ್ಮಚಾರಿ ಶಿಖಿಧ್ವಜಃ ತಾರಕಾರಿರುಮಾಪುತ್ರಃ ಕ್ರೌಂಚಾರಿಶ್ಚ ಷಡಾನನಃ ಶಬ್ದ ಬ್ರಹ್ಮ ಸಮುದ್ಗಶ್ಚ ಸಿದ್ಧಃ ಸಾರಸ್ವತೋ ಗುಹಃ ಸನತ್ಕುಮಾರೋ ಭಗವಾನ್ ಭೋಗಮೋಕ್ಷ ಫಲಪ್ರದಃ ಶರಜನ್ಮಾ ಗಣಾಧೀಶ ಪೂರ್ವಜೋ ಮುಕ್ತಿ ಮಾರ್ಗಕೃತ್ ಸರ್ವಾಗಮ ಪ್ರಣೇತಾ ಚ ವಾಂಛಿತಾರ್ಥ ಪ್ರದರ್ಶನಃ ಅಷ್ಟಾವಿಂಶತಿ ನಾಮಾನಿ ಮದೀಯಾನಿ ಹಯಃ ಪಠೇತ್ ಪ್ರತ್ಯೋಷಂ ಶ್ರದ್ಧಯಾ ಯುಕ್ತಃ ಮೂಕೋ ವಾಚಸ್ಪತಿರ್ಭವೇತ್ ಮಹಾಮಂತ್ರ ಮಯಾನೀತಿ ಮಮ ನಾಮಾನುಕೀರ್ತನಂ ಮಹಾಪ್ರಜ್ಞಾಮವಾಪ್ನೋತಿ ನಾತ್ರ ಕಾರ್ಯ ವಿಚಾರಣಾ ಇತಿ ಶ್ರೀರುದ್ರಯಾಮಲೆ ಪ್ರಜ್ಞಾ ವಿವರ್ಧನಾಖ್ಯಂ ಶ್ರೀಮದ್
ಕಾರ್ತಿಕೇಯಸ್ತೋತ್ರಂ ಸಂಪೂರ್ಣಂ. ಅತ್ಯಂತ ಪ್ರಧಾನವಾಗಿರುವಂತಹ ಸ್ತೋತ್ರ ಶ್ರೀ ಕಾರ್ತಿಕೇಯ ಸ್ತೋತ್ರಂ. ಇದರ ಪಾರಾಯಣವನ್ನು ಮಾಡಿದೆವು. ಈಗ ಒಂದು ದಿವ್ಯವಾದಂತಹ ಭಜನೆಯನ್ನು ಮಾಡೋಣ. ಗಣೇಶನ ಭಜನೆ ಸಂಸ್ಕೃತ ಭಾಷೆಯಲ್ಲಿದೆ. ಆ ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ಈ ಸಂಸ್ಕೃತ ಗಣೇಶ ಭಜನೆಯನ್ನು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ ಗಣೇಶನ ಶ್ಲೋಕಗಳು. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಕರಿವದನ ಹೇರಂಬ ವಿಘ್ನೇಶ್ವರ ಪಾಹಿ ಮಾಂ. ಶಿವತನಯ ವಿತರಮತಿಂ ವಿಘ್ನಹರ ರಕ್ಷ ಮಾಂ. ಕರಿವದನ ಹೇರಂಬ ವಿಘ್ನೇಶ್ವರ ಪಾಹಿ ಮಾಂ. ಶಿವತನಯ ವಿತರಮತಿಂ ವಿಘ್ನಹರ ರಕ್ಷ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಮೋದಕಂ ಸಮರ್ಪಯಾಮಿ ಗಜವದನ ಪಾಹಿ ಮಾಂ. ಕುಸುಮೈ ಸಂಪೂಜಯಾಮಿ ಗಿರಿಜಾಸುತ ರಕ್ಷ ಮಾಂ. ಮೋದಕಂ ಸಮರ್ಪಯಾಮಿ ಗಜವದನ ಪಾಹಿ ಮಾಂ. ಕುಸುಮೈ ಸಂಪೂಜಯಾಮಿ ಗಿರಿಜಾಸುತ ರಕ್ಷ ಮಾಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ. ಶ್ರೀ ಗಣೇಶ ಶ್ರೀ ಗಣೇಶ ಶ್ರೀ ಗಣೇಶ ರಕ್ಷ ಮಾಂ. ಏಕದಂತ ಸುಮುಖ ಗಣಪ ದೇಹಿ ಮತಿಂ ಪಾಹಿ ಮಾಂ.
वरद सुखद शुभद तेहि विद्यां मे रक्ष माम्। एकदन्त सुमुख गणपदेहि मतिं पाहि माम्। वरद सुखद शुभद देहि विद्यां मे रक्ष माम्। जय गणेश जय गणेश पाहि माम्। श्री गणेश श्री गणेश रक्ष माम्। श्री गणेश श्री गणेश रक्ष माम्। श्री सिद्धिविनायक स्वामी की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರೀಮದ್ ಭಗವದ್ಗೀತೆಯ 13ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. 13ನೇ ಅಧ್ಯಾಯದ 14ನೇ ಶ್ಲೋಕದಿಂದ ಆರಂಭಿಸೋಣ. 14ರಿಂದ 19ನೇ ಶ್ಲೋಕದವರೆಗೆ ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. क्षेत्र क्षेत्रज्ञ विभाग योगः. श्री भगवानुवाच सर्वेन्द्रियगुणाभासम् सर्वेन्द्रियविवर्जितम् आसक्तं सर्वभृच्चैव निर्गुणं गुणभोक्तृ च बहिरन्तश्च भूतानाम् अचरं चरमेव च सूक्ष्मत्वात् तदविज्ञेयम् दूरस्थं चान्तिके च तत् अविभक्तं च भूतेषु विभक्तमिव च स्थितम् भूतभर्तृ च तज्ज्ञेयम् ग्रसिष्णुप्रभविष्णु च ज्योतिषामपि तज्ज्योतिः तमसः परमुच्यते ज्ञानं ज्ञेयं ज्ञानगम्यं हृदि सर्वस्य विष्ठितम् इति क्षेत्रं तथा ज्ञानं ज्ञेयं चोक्तं समासतः मद्भक्त एतद्विज्ञाय मद्भावायोपपद्यते प्रकृतिं पुरुषं चैव विध्यनादि उभावपि विकारांश्च गुणांश्चैव विद्धि प्रकृतिसम्भवान्. ओम शांति शांति शांति. हरिः ओम. श्री गुरुभ्यो नमः. हरिः ओम. ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ವರ್ಣನೆಯನ್ನು ಈ 19ನೆಯ ಶ್ಲೋಕದಿಂದ 23ನೆಯ ಶ್ಲೋಕದವರೆಗೆ ಪ್ರಕೃತಿ ಮತ್ತು ಪುರುಷ ಎಂಬ ಹೆಸರುಗಳಿಂದ ಮುಂದುವರಿಸುತ್ತಾ ಭಗವಂತನು ಹೇಳುತ್ತಾನೆ, ಹೇ ಅರ್ಜುನ,
ಜಗತ್ತಿನ ಮೂಲವಾದ ಪರಬ್ರಹ್ಮವು ಹೇಗೆ ಅನಾದಿಯೋ ಹಾಗೆಯೇ ತ್ರಿಗುಣಾತ್ಮಕವಾದ ಮೂಲ ಪ್ರಕೃತಿಯೂ ಮಹತ್ ಬ್ರಹ್ಮ ಹಾಗೂ ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷ ಕ್ಷೇತ್ರಜ್ಞ ಅಥವಾ ಅಧಿಯಜ್ಞ ಪುರುಷನೂ ಅನಾದಿ ಎಂದು ತಿಳಿದುಕೋ ಎಂದರೆ ಸಮಸ್ತವೂ ಅನಾದಿಯಾಗಿದೆ. ಯಾವುದರಿಂದ ಯಾವುದು ಉತ್ಪತ್ತಿಯಾಗಿದೆ ಎಂದು ಹೇಳುವೆನೆಂದು 3ನೇ ಶ್ಲೋಕದಲ್ಲಿ ನಾವು ವಿಚಾರ ಮಾಡಿದ್ದೇವೆ. ಅದನ್ನು ಈಗ ವಿಸ್ತಾರವಾಗಿ ಕೇಳುವಂತವನಾಗು ಎಂದು ಅರ್ಜುನನ್ನು ಸಂಬೋಧಿಸಿ ಯೋಗೇಶ್ವರಾಚಾರ್ಯನು ಮುಂದುವರಿಸುತ್ತಾನೆ. ಪಂಚ ಇಂದ್ರಿಯ ವಿಷಯಗಳನ್ನು ಒಳಗೊಂಡ ಪಂಚಮಹಾಭೂತಗಳು, ದಶ ಇಂದ್ರಿಯಗಳು ಹಾಗೂ ಮನೋಬುದ್ಧಿ ಅಹಂಕಾರಗಳಿಂದ ಕೂಡಿದ ಸಂಘಾತ ರಾಗದ್ವೇಷಾದಿ ವಿಕಾರಗಳು ಎಲ್ಲವೂ ಸೃಷ್ಟಿಯ ಆದಿಯಲ್ಲಿ ಸೂಕ್ಷ್ಮವಾದ ಮೂಲ ಪ್ರಕೃತಿಯಿಂದಲೇ ಉತ್ಪನ್ನವಾದುವು. ಕಾಮ, ಕ್ರೋಧ, ಸುಖ, ದುಃಖ, ಮೋಹಾದಿಗಳು ಸಹ ಪ್ರಕೃತಿಯಿಂದಲೇ ಜನಿಸಿರುವುದರಿಂದ ಜೀವಿಗೆ ಈ ವಿಕಾರಗಳು ಇರುವವರೆಗೆ ತಾನು ಇನ್ನೂ ಪ್ರಕೃತಿಯ ಬಂಧನದಲ್ಲಿರುವವನೇ, ಇನ್ನೂ ಬಂಧ ವಿಮುಕ್ತಿಯಾಗಿಲ್ಲ, ಪರಮಾತ್ಮನನ್ನು ಇನ್ನೂ ಅರಿತುಕೊಂಡಿಲ್ಲ ಎಂದು ತಿಳಿಯಬೇಕು. ಕಾಮಕ್ರೋಧಾದಿ ವಿಕಾರಗಳನ್ನು ಸತ್ತ ಪ್ರಯತ್ನಗಳಿಂದ ತ್ಯಜಿಸಬೇಕು. ಕಾಮಕ್ರೋಧಾದಿ ವಿಕಾರಗಳು ಉಂಟಾದಾಗ ಅವು ಪ್ರಕೃತಿಗೆ ಸೇರಿದವು, ತನ್ನವಲ್ಲ, ತಾನು ಸಾಕ್ಷಿ ಮಾತ್ರನು, ತಾನು ನಿರ್ವಿಕಾರಿ ಆತ್ಮನು ಎಂದು ದೃಢಚಿತ್ತದಿಂದ ಅವುಗಳನ್ನು ಹೊರದೂಡಬೇಕು. ಮುಂದೆ ಯಾವ ವಿಚಾರವಿದೆ ಮುಂದುವರಿಸೋಣ. 20ನೆಯ ಶ್ಲೋಕವನ್ನು ಪರದೆ ಮೇಲೆ ಹಂಚಿಕೊಳ್ಳುತ್ತೇವೆ. ಇಲ್ಲಿ 21 ಕೊಟ್ಟಿದ್ದಾರೆ. 20ನೇ ಶ್ಲೋಕದ ಪಾರಾಯಣ 2 ಬಾರಿ ಒಟ್ಟಿಗೆ. ಕಾರ್ಯಕರಣಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯಕರಣಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಪದ ವಿಭಾಗಗಳನ್ನು ನೋಡಿಕೊಳ್ಳಿ. ಕಾರ್ಯಕರಣಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಅನ್ವಯಾರ್ಥ ನೋಡಿಕೊಳ್ಳಿ. ಕಾರ್ಯಕರಣಕರ್ತೃತ್ವೇ ಕಾರ್ಯ ಮತ್ತು ಕರ್ಣಗಳನ್ನು ಉತ್ಪನ್ನ ಮಾಡುವುದರಲ್ಲಿ. ಏನಿದು ಕಾರ್ಯ ಮತ್ತು ಕರ್ಣಗಳನ್ನು ಉತ್ಪನ್ನ ಮಾಡುವುದು? ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಭೂಮಿಯ ಹಾಗೂ ಶಬ್ದ ಸ್ಪರ್ಶ ರೂಪರ ಸಗಂಧ ಇವುಗಳ ಹೆಸರು ಕಾರ್ಯ. ಬುದ್ಧಿ, ಅಹಂಕಾರ ಮತ್ತು ಮನಸ್ಸು ಹಾಗೂ ಕಿವಿ, ಚರ್ಮ, ನಾಲಿಗೆ, ಕಣ್ಣು ಮತ್ತು ಮೂಗು ಹಾಗೂ ವಾಕ್, ಹಸ್ತ, ಪಾದ, ಮೂತ್ರದ್ವಾರ ಮತ್ತು ಮಲದ್ವಾರ ಈ 13ರ ಹೆಸರು ಕರಣ. ನೋಡಿ, ಕಾರ್ಯ ಯಾವುದು, ಕರಣ ಯಾವುದು ತಿಳಿದುಕೊಂಡು. ಹೇತು ಪ್ರಕೃತಿ ಉಚ್ಯತೆ, ಕಾರಣ ಪ್ರಕೃತಿಯು ಎಂದು ಹೇಳಲಾಗುತ್ತದೆ. ಪುರುಷಃ ಸುಖ ದುಃಖಾನ, ಜೀವಾತ್ಮನು ಸುಖ ದುಃಖಗಳ ಭೋಕ್ತೃತ್ವದಲ್ಲಿ ಅರ್ಥಾತ್ ಭೋಗಿಸುವುದರಲ್ಲಿ ಹೇತು ಉಚ್ಯತೆ ಕಾರಣವೆಂದು ಹೇಳಲಾಗುತ್ತದೆ. ತಾತ್ಪರ್ಯ ನೋಡಿಕೊಳ್ಳಿ. ಕಾರ್ಯ ಮತ್ತು ಕರಣಗಳ ಉತ್ಪತ್ತಿಯ ಕಾರಣವು
ಪ್ರಕೃತಿಯೆಂದು ಹೇಳಲಾಗಿದೆ. ಹಾಗೆಯೇ ಜೀವಾತ್ಮನು ಸುಖ ದುಃಖಗಳ ಭೋಕ್ತೃತ್ವದಲ್ಲಿ ಕಾರಣನೆಂದು ಹೇಳಲಾಗುತ್ತದೆ. ಇದರ ಹಿಂದಿ ಮತ್ತು ಆಂಗ್ಲ ಭಾಷೆಯ ಅನುವಾದವನ್ನು ಕೂಡ ಓದೋಣ. प्रकृति समस्त भौतिक कारणों तथा कार्यों परिणामों की हेतु कही जाती है और जीव पुरुष इस संसार में विविध सुख दुख के भोग का कारण कहा जाता है. Nature is said to be the cause of all material activities and effects, whereas the living entity is the cause of the various sufferings and enjoyments in this world. ನೋಡಿ, ಯಾವುದು ಕಾರ್ಯ, ಯಾವುದು ಕರಣ, ಇವೆರಡನ್ನು ಕೂಡ ಈಗ ಇಲ್ಲಿ ವಿವರಿಸಲಾಗಿದೆ. ನೋಡುವ ಆಚಾರ್ಯ ಶಂಕರರ ಭಾಷ್ಯ ಈ ಉತ್ತಮವಾದಂತಹ ಶ್ಲೋಕಕ್ಕೆ. ಬಹಳ ಸೊಗಸಾಗಿದೆ. ತಮ್ಮಲ್ಲೂ ಕೂಡ ಶಂಕರ ಭಾಷ್ಯದ ಪುಸ್ತಕವಿದ್ರೆ ದಯವಿಟ್ಟು ತೆಗೆದಿಟ್ಟುಕೊಳ್ಳಿ. 13ನೇ ಅಧ್ಯಾಯದ 20ನೆಯ ಶ್ಲೋಕದ ಕಾರ್ಯಕರಣಗಳ ಬಗ್ಗೆ ವಿವರಿಸಿರುವಂತಹ ಉತ್ತಮವಾದಂತಹ ಶ್ಲೋಕ. ಆಚಾರ್ಯ ಶಂಕರರು ಇದಕ್ಕೆ ಪೀಠಿಕೆಯಾಗಿ ಕೇಳ್ತಾ ಇದ್ದಾರೆ ಒಂದು ಪ್ರಶ್ನೆ. ಕೇ ಪುನಃ ತೇ ವಿಕಾರಾಹ ಗುಣಾಶ್ಚ ಪ್ರಕೃತಿ ಸಂಭವಾಹ. ಪ್ರಕೃತಿಯಿಂದ ಉಂಟಾಗುವ ಆ ವಿಕಾರಗಳು ಮತ್ತು ಗುಣಗಳು ಎಂಬುವಾದರೂ ಯಾವುವು? ಅದಕ್ಕೆ ಉತ್ತರವಾಗಿ ಈ 20ನೇ ಶ್ಲೋಕ. ಭಾಷೆ ನೋಡಿಕೊಳ್ಳಿ. ಕಾರ್ಯಕರಣ ಕರ್ತೃತ್ವೇ ಕಾರ್ಯಂ ಶರೀರಂ ಕರಣಾನಿ ತತ್ಸ್ಥಾನಿ ತ್ರಯೋದಶ. 13 ಈಗಾಗಲೇ 13 ಕಾರ್ಯಕರಣಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ. ದೇಹಸ್ಯ ಆರಂಭಕಾಣಿ ಭೂತಾನಿ ಪಂಚ ವಿಷಯಾಶ್ಚ ಪ್ರಕೃತಿ ಸಂಭವಾಃ ವಿಕಾರಾಃ ಪೂರ್ವೋಕ್ತಾಃ ಇಹ ಕಾರ್ಯಗ್ರಹಣೇನ ಗೃಹ್ಯಂತೆ. ಗುಣಾಶ್ಚ ಪ್ರಕೃತಿ ಸಂಭವಾಃ ಸುಖ ದುಃಖ ಮೋಹಾತ್ಮಕಾಃ ಕರಣಾಶ್ರಯತ್ವಾತ್ ಕರಣಗ್ರಹಣೇನ ಗೃಹ್ಯಂತೆ. ತೇಷಾಂ ಕಾರ್ಯಕರಣಾನಾಂ ಕರ್ತೃತ್ವಂ ಉತ್ಪಾದಕತ್ವಂ ಯತ್ ತತ್ ಕಾರ್ಯಕರಣಕರ್ತೃತ್ವಂ. ತಸ್ಮಿನ್ ಕಾರ್ಯಕರಣಕರ್ತೃತ್ವೇ ಹೇತುಃ ಕಾರಣಂ ಆರಂಭಕತ್ವೇನ ಪ್ರಕೃತಿಃ ಉಚ್ಯತೆ. ಏವಂ ಕಾರ್ಯಕರಣಕರ್ತೃತ್ವೇನ ಸಂಸಾರಸ್ಯ ಕಾರಣಂ ಪ್ರಕೃತಿಃ. ಕಾರ್ಯಕರಣಕರ್ತೃತ್ವೇ ಇತ್ಯಸ್ಮಿನ್ನಪಿ ಪಾಠೆ ಕಾರ್ಯಂ ಯತ್ ಯಸ್ಯ ಪರಿಣಾಮಃ ತತ್ ತಸ್ಯ ಕಾರ್ಯಂ ವಿಕಾರಃ. ವಿಕಾರಿ ಕಾರಣಂ ತಯೋಃ ವಿಕಾರ ವಿಕಾರಿಣೋಃ ಕಾರ್ಯಕಾರಣಯೋಃ ಕರ್ತೃತ್ವೇ ಇತಿ. ಅಥವಾ ಷೋಡಶ ವಿಕಾರಾಃ ಕಾರ್ಯಂ ಸಪ್ತ ಪ್ರಕೃತಿ ವಿಕೃತಯಃ ಕಾರಣಂ ತಾನ್ಯೇವ ಕಾರ್ಯಕಾರಣಾನಿ ಉಚ್ಯಂತೆ. ತೇಷಾಂ ಕರ್ತೃತ್ವೇ ಹೇತುಃ ಪ್ರಕೃತಿ ಉಚ್ಯತೆ ಆರಂಭಕತ್ವೇನೈವ. ಪುರುಷಶ್ಚ ಸಂಸಾರಸ್ಯ ಕಾರಣಂ ಯಥಾ ಸ್ಯಾತ್ ತತ್ ಉಚ್ಯತೆ. ಪುರುಷಃ ಜೀವಃ ಕ್ಷೇತ್ರಜ್ಞಃ ಭೋಕ್ತಾ ಇತಿ ಪರ್ಯಾಯಾಃ ಸುಖದುಃಖಾನಾಂ ಭೋಗ್ಯಾನಾಂ ಭೋಕ್ತೃತ್ವೇ ಉಪಲಬ್ಧೃತ್ವೇ ಹೇತುಃ ಉಚ್ಯತೆ. ಭಾಷ್ಯಾರ್ಥವನ್ನು ನೋಡಿಕೊಳ್ಳಿ. ಕಾರ್ಯಕರಣ ಕರ್ತೃತ್ವಕ್ಕೆ ಎಂಬಲ್ಲಿ ಕಾರ್ಯವೆಂದರೆ ಶರೀರ, ಕರಣಗಳು ಎಂದರೆ ಅದರಲ್ಲಿರುವ 13. ಆಗಲೇ 13 ಸಂಖ್ಯೆಯನ್ನು ಹೇಳಾಗಿದೆ. ಮತ್ತೊಮ್ಮೆ ಹೇಳುವ, ದೇಹೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೇ ಆ 13 ಕರಣಗಳು. ದೇಹಕ್ಕೆ ಕಾರಣವಾಗಿರುವ ಭೂತಗಳು 5 ವಿಷಯಗಳು ಪ್ರಕೃತಿ ಸಂಭವಗಳಾದ ವಿಕಾರಗಳು ಎಂದು ಹಿಂದೆ ಹೇಳಿತ್ತಲ್ಲ, ಅವುಗಳನ್ನು ಕಾರ್ಯವೆಂಬ ಮಾತಿನಲ್ಲಿ ಸೇರಿಸಿರುತ್ತದೆ. ಪ್ರಕೃತಿ ಸಂಭವವಾದ ಸುಖ ದುಃಖ ಮೋಹಗಳ ರೂಪವಾಗಿರುವ ಗುಣಗಳು ಕರಣಗಳನ್ನು ಆಶ್ರಯಿಸಿರುವುದರಿಂದ ಕರ್ಣವೆಂಬ ಮಾತಿನಲ್ಲಿ ಅವನ್ನು ಸೇರಿಸಿರುತ್ತದೆ.
ಆ ಕಾರ್ಯಕರಣಗಳ ಕರ್ತೃತ್ವವು ಎಂದರೆ ಅವನು ಉಂಟು ಮಾಡಿಸುವುದಿದೆಯಲ್ಲ, ಅದು ಕಾರ್ಯಕರಣ ಕರ್ತೃತ್ವವು. ಆ ಕಾರ್ಯಕರಣ ಕರ್ತೃತ್ವಕ್ಕೆ ಅವುಗಳನ್ನುಂಟು ಮಾಡುವುದರಿಂದ ಹೇತುವೆನಿಸಿರುವುದು, ಕಾರಣವಾಗಿರುವುದು. ಪ್ರಕೃತಿಯು ಈ ರೀತಿಯಲ್ಲಿ ಕಾರ್ಯಕರಣಗಳನ್ನು ಉಂಟು ಮಾಡುವುದರಿಂದ ಪ್ರಕೃತಿಯು ಸಂಸಾರಕ್ಕೆ ಕಾರಣವು. ಹೊಗೆಯು ಇರುವುದೆಂಬುದು ಬೆಂಕಿಯನ್ನು ಅರಿಯುವುದಕ್ಕೆ ಹೇತುವಾಗಿರುವಂತೆ ಅಲ್ಲ, ತಾನೇ ಅದಾಗಿ ಪರಿಣಮಿಸುವ ಕಾರಣವಾಗಿರುವುದರಿಂದ ಹೇತು ಎಂದರ್ಥ. ಇಲ್ಲಿ ಆರಂಭಕ ಎಂದರೆ ಉಂಟು ಮಾಡುವ ಕಾರಣ ಎಂದಿಷ್ಟೇ ಅರ್ಥ. ವೈಶೇಷಿಕರು ಹೇಳುವಂತೆ ಕಾರಣವೆಂದೇನೂ ಅರ್ಥವಲ್ಲ. ಪ್ರಕೃತಿಯು ಸಂಸಾರಕ್ಕೆ ಕಾರಣವು. ಪ್ರಕೃತಿಯು ದೇಹೇಂದ್ರಿಯಗಳ ರೂಪದಿಂದಲೂ ವಿಷಯಗಳ ರೂಪದಿಂದಲೂ ಇಲ್ಲದಿದ್ದರೆ ಪುರುಷನಿಗೆ ಭೋಗ್ಯವಾದ ವಿಷಯವಾಗಲಿ ಭೋಗಕ್ಕೆ ಸಾಧನವಾಗಲಿ ಇರುತ್ತಿರಲಿಲ್ಲ. ಈ ಸಂಸಾರ ಸಾಮಗ್ರಿಯನ್ನು ಒದಗಿಸಿರುವುದು ಪ್ರಕೃತಿಯ ಕೆಲಸವು ಎಂದರ್ಥ. ಕಾರ್ಯ ಕಾರಣ ಕರ್ತೃತ್ವೇ ಎಂಬೀ ಪಾಠದಲ್ಲಿಯೂ ಕಾರ್ಯ ಯಾವುದು, ಯಾವುದರ ಪರಿಣಾಮವೋ ಅದು ಅದರ ಕಾರ್ಯವು, ವಿಕಾರವು. ಹಾಗೇ ವಿಕಾರವಾಗತಕ್ಕದ್ದೇ ಕಾರಣವು. ಕಾರ್ಯ ಕಾರಣಗಳ ಕರ್ತೃತ್ವಕ್ಕೆ ಎಂದರೆ ಆ ವಿಕಾರಿಗಳನ್ನು ಉಂಟು ಮಾಡುವುದಕ್ಕೆ ಹೇತುವಾಗಿರುವುದು ಪ್ರಕೃತಿಯು ಎಂದರ್ಥ. ಮಹತ್ತು ವಿಕಾರಿ, ಅಹಂಕಾರವು ವಿಕಾರ, ಅಹಂಕಾರವು ವಿಕಾರಿ ತನ್ಮಾತ್ರೆಗಳು, ವಿಕಾರಗಳು, ಹೀಗೆ ವಿಕಾರಿಗಳಾದ ತತ್ವವನ್ನು ಉಂಟು ಮಾಡುವುದಕ್ಕೆ ಕಾರಣವಾದದ್ದು ಪ್ರಕೃತಿ ಎಂದು ಭಾವ. ಅಥವಾ 16 ವಿಕಾರಗಳು ಕಾರ್ಯವು, 7 ಪ್ರಕೃತಿ ವಿಕೃತಿಗಳು ಕಾರಣವು. ಯಾವುದದು? ಮಹತ್ತು, ಅಹಂಕಾರ, ತನ್ಮಾತ್ರೆಗಳು ಎಂಬ 7 ಪ್ರಕೃತಿ ವಿಕೃತಿಗಳು ಕಾರಣವು. ಅಂತಃಕರಣ ಇಂದ್ರಿಯಗಳು 10, ಶಬ್ದಾದಿಗಳು 5 ಎಂಬ 16 ಕಾರ್ಯಗಳು. ಅವುಗಳನ್ನೇ ಇಲ್ಲಿ ಕಾರ್ಯಕಾರಣಗಳು ಎಂದಿದೆ. ಇವನ್ನು ಉಂಟು ಮಾಡುವುದಕ್ಕೆ ಪ್ರಕೃತಿಯು ಹೇತುವೆನಿಸಿರುವುದು. ಅವುಗಳನ್ನು ಉಂಟು ಮಾಡುವ ಉಪಾದಾನವಾದ್ದರಿಂದಲೇ ಹೇತುವೆನಿಸಿರುವುದು. ಪುರುಷನು ಸಂಸಾರಕ್ಕೆ ಹೇಗೆ ಕಾರಣನಾಗುವನೋ ಅದನ್ನು ಈಗ ಭಗವಂತನು ಹೇಳುತ್ತಾನೆ. ಪುರುಷನು, ಜೀವನು, ಕ್ಷೇತ್ರಜ್ಞನು, ಭೋಕ್ತೃ ಎಂಬಿವು ಪರ್ಯಾಯ ಶಬ್ದಗಳು. ಈ ಪುರುಷನು ಸುಖ ದುಃಖಗಳೆಂಬ ಭೋಗ್ಯಗಳನ್ನು ಭೋಗಿಸುವುದಕ್ಕೆ ಎಂದರೆ ಅರಿಯುವುದಕ್ಕೆ ಹೇತುವೆನಿಸಿರುತ್ತಾನೆ. ನೋಡಿ, ಸುಖ ದುಃಖಗಳನ್ನು ಅನುಭವಿಸುವುದೆಂಬುದೇ ಸಂಸಾರವು. ಪುರುಷರು ಸುಖ ದುಃಖಗಳನ್ನು ಅನುಭವಿಸುತ್ತಿರುವುದೇ ಅವನ ಸಂಸಾರಿತ್ವವು. ಹೌದಲ್ಲ? ಮುಂದಿನ ಶ್ಲೋಕದಲ್ಲಿ ಸಂಸಾರಕ್ಕೆ ಕಾರಣ ಯಾವುದು ಎಂಬುದನ್ನು ತಿಳಿಸಲಾಗುವುದು. ಮುಂದಿನ ಶ್ಲೋಕಕ್ಕೆ ಹೋಗುವ ಮುನ್ನ ಒಂದು ಕಗ್ಗದ ಶ್ಲೋಕದ ವಿಚಾರವನ್ನು ಮಾಡೋಣ. ಆ ಕಗ್ಗದ ಶ್ಲೋಕವನ್ನು ಪರದೆಯ ಮೇಲೆ ಹಂಚಿಕೊಳ್ತೇವೆ. ಎಷ್ಟು ಸೊಗಸಾಗಿದೆ ವಿಚಾರ ನೋಡಿ. ಈ ಪ್ರಕೃತಿ ಪುರುಷರ ಏನೊಂದು ವಿಚಾರ ಮಾಡ್ತಾ ಇದ್ದೇವೆ, ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇರುವಂತಹ ಕಗ್ಗದ 138ನೆಯ ಶ್ಲೋಕ. ಬಾನಾಚೆಯಂ ವಿಶ್ವಸತ್ವತಾ ನಿಳಿದಿಳೆಗೆ ನಾನೆನುವ ಚೇತನದಿ ರೂಪಗೊಂಡಿಹುದು. ನಾನೆನುವ ಕೇಂದ್ರದಿ ಹೊರಟ ಸತ್ವದ ಪರಿಧಿ ಬಾನಾಚೆ ಹಬ್ಬಿಹುದೋ ಮಂಕುತಿಮ್ಮ. ಬಾನಾಚೆ ಹಬ್ಬಿಹುದೋ ಮಂಕುತಿಮ್ಮ, ಮಂಕುತಿಮ್ಮ. ನೋಡಿ, ಕಾರ್ಯ ಕರಣಗಳ ಸಂಘಾತ ಹೇಗೆ ಈ ವಿಶ್ವವನ್ನು, ಸಂಸಾರವನ್ನು ನಡೆಸುತ್ತಿದೆ ನೋಡಿ. ಬಾನಜೆಯಂ ವಿಶ್ವ ಸತ್ವತಾ ನಿಳಿದಿಳೆಗೆ ನಾನೆನುವ ಚೇತನದಿ ರೂಪಗೊಂಡಿಹುದು. ನಾನೆನುವ ಕೇಂದ್ರದಿನೇ ಹೊರಟ ಸತ್ವದ ಪರಿಧಿ ಬಾನಾಚೆ ಹಬ್ಬಿಹುದು ಮಂಕುತಿಮ್ಮ.
ಮಂಕುತಿಮ್ಮ ಮಂಕುತಿಮ್ಮ. ನೋಡಿ ಆಂಗ್ಲ ಭಾಷೆಯ ತಾತ್ಪರ್ಯ. Has the cosmic spirit from beyond the sky descended into this earth and taken form of one's conscience, or the essence of radiating from one's center has reached beyond the skies? ಮಂಕುತಿಮ್ಮ ಇಂತಹ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡಿ ಮಾನ್ಯ ಶ್ರೀ ಗುಂಡಪ್ಪನವರು. ವಾಚ್ಯಾರ್ಥ ನೋಡಿಕೊಳ್ಳಿ. ಬಾನಾಚೆಯಿ, ಬಾನ ಆಚೆಯಿಂದ, ಬಾನಾಚೆಯಿಂದ ತಾನಿಳಿದೆಳೆಗೆ, ತಾನಿಳಿದಿಳೆಗೆ, ತಾನು ಇಳಿದು ಇಳೆಗೆ. ಭಾವಾರ್ಥ ನೋಡಿಕೊಳ್ಳಿ. ಆಕಾಶದಾಚೆ ಅಂದರೆ ನಮಗಿಂತ ಬಹಳ ದೂರದ ಇರುವ ವಿಶ್ವ ಸತ್ವವು ತಾನು ಈ ಭೂಮಿಗೆ ಇಳಿದು ನಾನು ಎನ್ನುವ ಚೇತನದ ರೂಪ ತಳೆದಿದೆಯೋ, ಅಥವಾ ನಾನು ಎನ್ನುವ ಒಂದು ಬಿಂದುವಿನಿಂದ ಹೊರಟ ಸತ್ವವು ಆಕಾಶದಾಚೆ ಹಬ್ಬಿಹುದೋ ಎಂದು ಒಂದು ಜಿಜ್ಞಾಸಾಭರಿತ ಉದ್ಗಾರವನ್ನು ಎತ್ತುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಕಗ್ಗದ. ಒಂದು ಜೀವಿ ಈ ಭೂಮಿಗೆ ಬರಬೇಕಾದರೆ ಪರಮಚೇತನದ ಒಂದು ಅಂಶವನ್ನು ಪಡೆದು ಒಂದು ಜೀವಿಯಾಗಿ ಈ ಜಗತ್ತಿನಲ್ಲಿ ಜೀವಿಸುತ್ತದೆ. ಇದನ್ನೇ ಗುಂಡಪ್ಪನವರು ತಾನಿಳಿದು ಇಳೆಗೆ ಎನ್ನುತ್ತಾರೆ. ಒಂದೊಂದು ಜೀವಿಗೆ ಒಂದೊಂದು ಆಯುವಿನ ಕಾಲ. ಆಯಸ್ಸು ಮುಗಿದಂತೆ ದೇಹ ಮನಸ್ಸು ಬುದ್ಧಿಗಳ ಸಂಘವನ್ನು ಆ ಚೇತನ ತೊರೆದು ಹೋಗುತ್ತದೆ. ಹೋದದ್ದು ಎಲ್ಲಿಗೆ ಹೋಗುತ್ತದೆ ಎನ್ನುವುದನ್ನು ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಆತ್ಮತತ್ವವನ್ನು ಹೇಳುವಾಗ ಹೇಳುತ್ತಾನೆ. ಆತ್ಮ ದೇಹವನ್ನು ತೊರೆದು ತನ್ನೊಡನೆ ಈ ಜನ್ಮದಲ್ಲಿ ಸಂಚಿತವಾದ ಎಲ್ಲ ವಾಸನೆಗಳನ್ನು ಪೂರ್ವ ಕರ್ಮ ರೂಪದಲ್ಲಿ ತನ್ನ ಸುತ್ತ ಒಂದು ಸೂಕ್ಷ್ಮ ಶರೀರದಲ್ಲಿ ಕೊಂಡು ಹೋಗುತ್ತದೆ. ಮತ್ತೆ ಅದು ಇನ್ನೊಂದು ಸ್ಥೂಲ ದೇಹವನ್ನು ಧರಿಸಿದಾಗ ಆ ಎಲ್ಲ ಪೂರ್ವ ಕರ್ಮಗಳನ್ನು ವಾಸನೆಗಳನ್ನು ಪ್ರಕಟಗೊಳಿಸಿ ಮತ್ತೆ ಪೂರೈಸಿಕೊಳ್ಳುತ್ತದೆ. ಅಲ್ಲಿಯ ತನಕ ಆಕಾಶದಲ್ಲಿ ಅನುರೂಪದಲ್ಲಿ, ಗಾಳಿಯಲ್ಲಿ, ಆಕಾಶದಲ್ಲಿ ಅನುರೂಪದಲ್ಲಿ ಗಾಳಿಯಲ್ಲಿ ಸೇರಿಕೊಂಡಿರುತ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಎಂದು ಆಚಾರ್ಯ ಶಂಕರರು ಹೇಳುವಂತೆ, ಅಥವಾ ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಜನ್ಮ ಮೃತಸ್ಯ ಚ ಎಂದು ಭಗವಾನ್ ಶ್ರೀ ಕೃಷ್ಣ ಹೇಳಿದಂತೆ ಆತ್ಮವು ಮತ್ತೆ ಮತ್ತೆ ಜನ್ಮ ತಳೆಯುತ್ತದೆ. ಹೀಗೆ ಆಕಾಶ ತತ್ವದಲ್ಲಿರುವ ಆ ಬೃಹತ್ ಚೇತನದಿಂದ ಒಂದು ಅಂಶ ಧರೆಗೆ, ದೇಹ ಧಾರಣೆಗೆ ಬರುತ್ತದೆ, ಬಂದು ಜೀವಿಸುತ್ತದೆ, ಮತ್ತೆ ಆಕಾಶಕ್ಕೆ ಇರುತ್ತದೆ, ಮತ್ತೆ ಬರುತ್ತದೆ, ಮತ್ತೆ ಹೋಗುತ್ತದೆ. ಪ್ರತಿ ಬಾರಿ ಬಂದಾಗಲೂ ಒಂದು ಬಿಂದುವಿನಂತೆ ಇಲ್ಲಿರುತ್ತದೆ. ಇಲ್ಲಿನ ಹಲವಾರು ಬಿಂದುಗಳೊಡನೆ ಸಂಬಂಧದ ಚಕ್ರ ಗಮನ. ಈ ಭೂಮಿಯ ಮೇಲೆ ಎಷ್ಟು ಜೀವರಾಶಿಗಳಿವೆಯೋ ಅಷ್ಟೇಯೋ, ಹೆಚ್ಚೋ ಅಥವಾ ಕಡಿಮೆಯೋ ಜೀವರಾಶಿಗಳು ಆಕಾಶದಲ್ಲಿಯೂ ಅನುರೂಪದಲ್ಲಿ ಇದೆ ಎಂದು ನಮ್ಮ ನಂಬಿಕೆ. ಅಲ್ಲಿಯದು ಇಲ್ಲಿಗೆ ಬರುತ್ತವೆ, ಇಲ್ಲಿಯೂ ಅಲ್ಲಿಗೆ ಹೋಗುತ್ತವೆ. ಇದೇ ಈ ಕಗ್ಗದ ಹೂರಣ. ಆದರೆ ಈ ಪ್ರಕ್ರಿಯೆಯನ್ನು 4 ಸಾಲುಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಕೇವಲ ಮಹಾ ವಿದ್ವಾಂಸರು ಮಾತ್ರ ಇದನ್ನು ಸೂಕ್ತವಾಗಿ ವಿವರಿಸಬಲ್ಲರು. ಆದರೆ ಎಂದು ಆ ಜೀವ ಪೂರ್ವ ಕರ್ಮ ರಹಿತವಾಗುತ್ತದೋ, ಅಥವಾ ಎಂದು ಆ ಜೀವ ವಾಸನಾ ರಹಿತವಾಗುತ್ತದೋ, ಅಂದು ಅದು ಪ್ರಕೃತಿ ಸಂಬಂಧವನ್ನು ತೊರೆದು ಶುದ್ಧವಾಗಿ ತನ್ನ ಸ್ವಸ್ಥಾನವಾದ ಪರಮಾತ್ಮನನ್ನು ಸೇರುತ್ತದೆ ಎನ್ನುತ್ತದೆ ಭಾರತೀಯ ವೇದಾಂತ. ವಾಚಕರೇ, ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಒಂದು ಸಂದೇಹದ ರೂಪದಲ್ಲಿ ಈ ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದರೂ ನಮ್ಮನ್ನು ವಿಚಾರಕ್ಕೆ ಹಚ್ಚುವುದಕ್ಕೋಸ್ಕರವೇ ಈ ರೀತಿಯ ಪ್ರಸ್ತಾಪ ಮಾಡಿದ್ದಾರೆ ಎಂದು ನನ್ನ ನಂಬಿಕೆ. ಈ ವಿಚಾರವನ್ನು ನಂಬಬೇಕು, ಏಕೆಂದರೆ ನಂಬಿಕೆಯೇ ನಮ್ಮ ಅಸ್ತಿತ್ವದ ಆಧಾರವಲ್ಲವೇ? ಅತ್ಯಂತ ಸುಂದರವಾದಂತಹ ವಿಚಾರ. ಮುಂದಿನ ಶ್ಲೋಕದಲ್ಲಿ ಸಂಸಾರಕ್ಕೆ ಏನು ಕಾರಣ ಎಂಬುದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅದನ್ನು ನಾಳೆ ದಿವಸ ಆದಿತ್ಯವಾಸರ ನಾಳೆ ಸಂಜೆ 7 ಗಂಟೆಗೆ ಭೇಟಿಯಾದಾಗ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। हरिः ॐ श्रीगुरुभ्यो नमः। हरिः ॐ। ನಾಳೆ ಸಂಜೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್.